ಇತ್ತೀಚೆಗಷ್ಟೇ 2025ರ PUC ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಈ ಬೆನ್ನಲ್ಲೇ CET ಎಕ್ಸಾಮ್ಗೆ ತಯಾರಿ ಕೂಡ ನಡೀತಾ ಇದೆ. ಇದು ಸೈನ್ಸ್ ಬ್ಯಾಕ್ಗ್ರೌಂಡ್ನಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ನಡೆಯಲಿರುವಂಥ ಎಕ್ಸಾಮ್ ಆಗಿದೆ. PUC ಸೈನ್ಸ್ನ ಬಳಿಕ ಬಹುತೇಕ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಕೋರ್ಸ್ ಸೇರ್ತಾರೆ. ಇದಕ್ಕೂ ಮುನ್ನ CET, JEE, CUET ಮತ್ತು COMEDಗೆ ಪ್ರವೇಶ ಪರೀಕ್ಷೆಗಳು ಬರೆಯಲಿದ್ದಾರೆ. ಈ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ರ್ಯಾಂಕ್ ಪಡೆದವರು ದೇಶದ ಟಾಪ್ IIT ಮತ್ತು NITಗಳಲ್ಲಿ ಪ್ರವೇಶ ಪಡೆಯುವುದಕ್ಕೆ ಕಾಯ್ತಿದ್ದಾರೆ. ಈ ಪೈಕಿ ಅನೇಕರು ಎಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ತಾರೆ. ಅದರಲ್ಲೂ ಹೆಚ್ಚಿನವರು ಕಂಪ್ಯೂಟರ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಆಪ್ಟ್ ಮಾಡಿಕೊಳ್ತಾರೆ. ಆದರೆ ಈ ಕೋರ್ಸ್ಗಳ ಹೊರತಾಗಿ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹಲವು ಯುನೀಕ್ ಕೋರ್ಸ್ಗಳಿದ್ದಾವೆ. ಈ ಕೋರ್ಸ್ ಮಾಡಿದವರಿಗೆ ಉದ್ಯೋಗಾವಕಾಶಗಳು ಹೆಚ್ಚೇ ಇರ್ತವೆ. ಆ ಕೋರ್ಸ್ಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ, ಕೇಳಿ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರುವಂಥ ಹಲವು ಯುನೀಕ್ ಕೋರ್ಸ್ಗಳು ಯಾವುದು ಅಂತ ನೋಡೋದಾದರೆ ಮರೈನ್ ಇಂಜಿನಿಯರಿಂಗ್ ಈ ಕೋರ್ಸ್ ಮಾಡಿದವರು ಹಡಗುಗಳಲ್ಲಿ ಕೆಲಸ ಮಾಡ್ತಾರೆ. ಸ್ಟೇರಿಂಗ್ ಮತ್ತು ಹಡಗು ಕಂಟ್ರೋಲ್ ಮಾಡೋ ಆನ್ಬೋರ್ಡ್ ಸಿಸ್ಟಮ್ ಡಿಸೈನ್ ಮಾಡೋದು ಮರೈನ್ ಇಂಜಿನಿಯರ್ಗಳ ಕೆಲಸ. ಜೊತೆಗೆ ಸಮುದ್ರದಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಮತ್ತು ಹುಡುಕೋದಕ್ಕೆ ಬಳಸುವಂಥ ಹಡಗುಗಳನ್ನು ಕೂಡ ಡಿಸೈನ್ ಮಾಡ್ತಾರೆ. ನೌಕಾ ರಕ್ಷಣಾ, ಪರಿಸರ ಸಂಶೋಧನೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಸಂಪನ್ಮೂಲ ಹೊರತೆಗೆಯುವಂಥ ಪ್ರಮುಖ ಕಾರ್ಯಾಚರಣೆಗಳನ್ನು ಲೀಡ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಇಂಜಿನಿಯರಿಂಗ್ ಈ ಕೋರ್ಸ್ ಈಗ ಹಾಟ್ ಸೆಲ್ಲಿಂಗ್ ಕೇಕ್ ಅನ್ನಬಹುದು. ಸದ್ಯ ಅತಿ ಹೆಚ್ಚು ಡಿಮಾಂಡ್ ಇರುವಂಥ ಕೋರ್ಸ್ ಇದು. AI ಮತ್ತು ML ಕೋರ್ಸ್ ಕಲಿತವರು ಮ್ಯಾಥಮೆಟಿಕ್ಸ್, ಕಾಗ್ನಿಟಿವ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು. ಡೇಟಾ ಕಲೆಕ್ಷನ್, ಸ್ಟ್ರಾಟಜಿ ಮಾಡೋದು, ಅನಲೈಸಿಂಗ್ ಇವರ ಕೆಲಸ ಆಗಿರುತ್ತೆ. ಡೇಟಾ ಸೈನ್ಸ್ ಎಂಜಿನಿಯರಿಂಗ್ ಹೆಚ್ಚು ಡಿಮಾಂಡ್ ಇರುವಂಥ ಕೋರ್ಸ್. ಇದು ವಿದ್ಯಾರ್ಥಿಗಳಿಗೆ ಡೇಟಾ ಬಳಸುವುದಕ್ಕೆ ಸುಲಭವಾದ ಮಾರ್ಗಗಳನ್ನು ಕಲಿಸುತ್ತೆ. ಜೊತೆಗೆ ಡೇಟಾವನ್ನು ಹೇಗೆ ಬಳಸಬಹುದು ಅನ್ನೋದನ್ನು ತಿಳಿಸುತ್ತೆ. ಕಂಪ್ಯೂಟರ್ ವಿಜ್ಞಾನ, ವ್ಯವಹಾರ ವಿಶ್ಲೇಷಣೆ, ಯಂತ್ರ ಕಲಿಕೆಯಂತಹ ಅನೇಕ ಕಾನ್ಸೆಪ್ಟ್ಗಳ ಬಗ್ಗೆ ಓದಬಹುದು. ಅಮೆಜಾನ್, ವಿಪ್ರೋ ಮತ್ತು HCLನಂತಹ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಡೇಟಾ ಆರ್ಕಿಟೆಕ್ಟ್, ಡೇಟಾ ಇಂಜಿನಿಯರ್ ಮತ್ತು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಹುದ್ದೆಗಳಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಕೃಷಿ ಎಂಜಿನಿಯರಿಂಗ್ ದಿ ಬೆಸ್ಟ್ ಕೋರ್ಸ್. ಇತ್ತೀಚಿನ ದಿನಗಳಲ್ಲಿ ಭಾರೀ ಬೇಡಿಕೆ ಇರುವಂಥ ಕೋರ್ಸ್ ಇದು. ಕೃಷಿಗೆ ಬಳಸಬಹುದಾದ ಅತ್ಯಾಧುನಿಕ ಉಪಕರಣಗಳು, ಈ ಕ್ಷೇತ್ರದ ಸುಧಾರಣೆ ಮತ್ತು ಅಭಿವೃದ್ಧಿಗೆ ಅಗತ್ಯವಿರುವಂಥ ವಿಷಯಗಳ ಬಗ್ಗೆ ಕಲಿಯಬಹುದು. ಈ ವಿಷಯದಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದವರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಿರ್ತವೆ. ಪೆಟ್ರೋಲಿಯಂ ಎಂಜಿನಿಯರಿಂಗ್. ಎಷ್ಟೋ ದೇಶಗಳು ಆನ್ಶೋರ್ ಮತ್ತು ಆಫ್ಶೋರ್ ಪೆಟ್ರೋಲಿಯಂ ಘಟಕಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಅಲ್ಲದೆ ಇಡೀ ಜಗತ್ತಿನಾದ್ಯಂತ ಹಲವು ಕಂಪನಿಗಳು ಪೆಟ್ರೋಲಿಯಂ ಎಂಜಿನಿಯರಿಂಗ್ ಪದವೀಧರರಿಗೆ ಉದ್ಯೋಗ ನೀಡುವುದಕ್ಕೆ ಮುಂದಾಗಿದೆ. ಈ ಕೋರ್ಸ್ ಮಾಡಿದವರಿಗೆ ಡ್ರಿಲ್ಲಿಂಗ್ ಮತ್ತು ಜಿಯೋಲಾಜಿಕಲ್ ಡೇಟಾ ಅನಾಲಿಸಿಸ್ನ ಬಗ್ಗೆ ತರಬೇತಿ ನೀಡಲಾಗುತ್ತೆ. ಜೆನೆಟಿಕ್ಸ್ ಎಂಜಿನಿಯರಿಂಗ್ ಇದನ್ನು ಹೈಬ್ರಿಡ್ ಪ್ರೊಫೆಷನ್ ಕೋರ್ಸ್ ಎನ್ನಬಹುದು. ಈ ಕೋರ್ಸ್ನಲ್ಲಿ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಎರಡನ್ನು ಜೊತೆಯಲ್ಲೇ ಕಲಿಸಬಹುದು. ಮಾನವ ಮತ್ತು ಸಸ್ಯ ಎರಡರ ಜೆನೆಟಿಕ್ಸ್ನ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬಹುದು. DNA ಬದಲಾವಣೆಯೊಂದಿಗೆ ಸಸ್ಯ ಮತ್ತು ಜೀವಿಗಳ ಗುಣಗಳನ್ನು ಬದಲಾಯಿಸುವಂಥ ಟೆಕ್ನಾಲಜಿ ತಿಳಿದುಕೊಳ್ಳಬಹುದು. ಸೌಂಡ್ ಎಂಜಿನಿಯರಿಂಗ್ ಕೂಡ ಒನ್ ಆಫ್ ದಿ ಬೆಸ್ಟ್ ಕೋರ್ಸ್. ಬ್ರಾಡ್ಕಾಸ್ಟಿಂಗ್ ಕ್ಷೇತ್ರಕ್ಕೆ ಬೇಕಾದಂಥ ಉಪಕರಣಗಳು ಮತ್ತು ಇತರೆ ಟೆಕ್ನಿಕಲ್ ಅವಶ್ಯಕತೆಗಳಿಗೆ ಸೌಂಡ್ ಎಂಜಿನಿಯರಿಂಗ್ ಅಗತ್ಯ. ಡಿಜಿಟಲ್ ಇಂಡಸ್ಟ್ರಿ ಇಂದು ಹೆಚ್ಚು ಗಮನ ಸೆಳೀತಾ ಇದ್ದು ಇಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳಿರ್ತವೆ. ಎನರ್ಜಿ ಇಂಜಿನಿಯರಿಂಗ್. ಇಂದು ಸಾಂಪ್ರದಾಯಿಕ ಇಂಧನ ಮೂಲಗಳು ಕಡಿಮೆ ಆಗ್ತಾ ಇವೆ. ಹಾಗಾಗಿ ಎನರ್ಜಿ ಇಂಜಿನಿಯರಿಂಗ್ ಪದವೀಧರರ ಅವಶ್ಯಕತೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳು ಇಂಧನಗಳ ಬಳಕೆ ಕಡಿಮೆ ಮಾಡುವುದು ಹೇಗೆ ಅಂತ ಕಲಿಯಬಹುದು. ಜೊತೆಗೆ ಹೊಸ ಇಂಧನ ಮೂಲಗಳನ್ನು ಗುರುತಿಸುವ ಬಗ್ಗೆಯೂ ಅರ್ಥ ಮಾಡಿಕೊಳ್ಳಬಹುದು. ಎಲ್ಲ ಇಂಜಿನಿಯರಿಂಗ್ ಪದವಿಗಳಿಗಿಂತಲೂ ಇದಕ್ಕೆ ಹೆಚ್ಚು ಡಿಮಾಂಡ್ ಇದೆ. ಸ್ಪೋರ್ಟ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್. ಇದು ಕಂಪ್ಯೂಟರ್ ಟೆಕ್ನಾಲಜಿ ಪರಿಚಯಿಸುವಂಥ ವೃತ್ತಿಪರ ಕೋರ್ಸ್. ಸ್ಪೋರ್ಟ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕ್ಷೇತ್ರ ಮೋಸ್ಟ್ ಸಕ್ಸಸ್ಫುಲ್ ಸೆಕ್ಟರ್. ವಿದ್ಯಾರ್ಥಿಗಳು ಕಂಪ್ಯೂಟರ್ನಲ್ಲಿ ವೈವಿಧ್ಯಮಯ ಕ್ರೀಡಾ ಉಪಕರಣಗಳನ್ನು ಡಿಸೈನ್ ಮಾಡುವ ಬಗ್ಗೆ ತರಬೇತಿ ಪಡಿತಾರೆ. ಕ್ರೀಡಾ ಉಪಕರಣಗಳನ್ನು ತಯಾರಿಸುವ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳು ಕೂಡ ಹೆಚ್ಚಾಗಿದ್ದಾವೆ.